ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 10ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗ ತ್ರಿಭುಜದ ವಿಸ್ತೀರ್ಣಗಳು, ಆ ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟಂತಹ ತ್ರಿಭುಜದ ವಿಸ್ತೀರ್ಣಗಳು ಅನ್ನೋ ಒಂದು ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ದೆ. ಸೊ ಅದನ್ನ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತ ನೋಡೋಣಂತ. ಹೌದಾ? ಯಾವ್ದು ಹೇಳ್ರಿ? ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ. ರೇಖಾಗಣಿತ ಇದ್ರೊಳಗೆ ನಾನು ಹೇಳ್ತಾ ಇರೋದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೆ. ಅದನ್ನು ನೀವು ಟೆಕ್ನಿಕಲಿ ನೆನ್ಪಿಟ್ಕೊರಿ ಅಂತ ಹೇಳಿದ್ದೆ. ಅದನ್ನ ಬಾಯ್ಪಾಟ್ ಹಾಕಿದ್ರಿ ಅಂದ್ರೆ ನಿಮ್ಗ ನೆನ್ಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ. ಸೊ ಯಾವ್ದು ಹೇಳ್ರಿ ಅದು? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/2. ಹೌದಾ? ಏನಿದೆ ನೋಡ್ರಿ, ನೀವ ಬರಿಬಹುದು x1. ಹೌದಾ? ಅದಾದ್ಮೇಲೆ x1 ಆದ್ಮೇಲೆ ನಾವು y2 y3 ಅನ್ನ ತಗೋಬೇಕು. 1 2 3 ಅಂತ ತಗೋಬೇಕು. ನಿಮಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ ನಾನು. ಒಂದು ಟ್ರಯಾಂಗಲ್ ಶೇಪ್ ಒಳಗೆ ನಿಂತು ನೀವು ಬಾಲ್ ಆಡ್ತಾ ಇದ್ರಿ ಅಂದ್ರ 1 2 ಅದಾದ್ಮೇಲೆ 3 ಇದ್ದವ್ರಿಗೆ ಬಂದಾದ್ಮೇಲೆ 3 to 1 ಹೋಗುತ್ತ ಅಂತ ಹೇಳಿ. ಹೌದಾ? ಅದೇ ರೀತಿ 1 2 3. ಹೌದಾ? ಪ್ಲಸ್ ಅದಾದ್ಮೇಲೆ ಇಲ್ಲಿ x1 ತಗೊಂಡಿದ್ವಿ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕೀಗ? x2 ತಗೊಂಡ್ವಿ. 2 ಆದ್ಮೇಲೆ ಏನ್ ಬರ್ತೈತಿ ಇಲ್ಲಿ? 3 1. ಹೌದಾ? ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 2 ಆದ್ಮೇಲೆ ಏನ್ ತಗೊಂತೇವೆ ನಾವಿಲ್ಲಿ? ಕರೆಕ್ಟಾ? ಪ್ಲಸ್ x3. 3 ಆದ್ಮೇಲೆ ಏನ್ ಬರ್ತೈತಿ ಇಲ್ಲಿ? y1 ಮೈನಸ್ y2. ಹೌದಾ? ಇದು ನಮ್ದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ. ಹೌದಾ? ಇವಾಗ ನೋಡೋಣ. ಅದ್ರೊಳಗೆ ನಾನು ನಿಮಗ ಫಸ್ಟ್ ಒಂದು ಮಾಡಿ ತೋರಿಸಿದ್ದೆ. 2 3 -1 0 2 -4 ಇದ್ದದನ್ನ. ಸೊ ಇವತ್ತು ಅದ್ರದ್ದು ನೆಕ್ಸ್ಟ್ ಅನ್ನ ನೋಡೋಣ. ಬಟ್ ಅದು ಒಂದೇದೇನು ಪ್ರಾಬ್ಲಮ್ ಅನ್ನ ನಿಮಗೆ ಸಾಲ್ವ್ ಮಾಡಿದ್ದೆ ನೋಡ್ರಿ, ಅದು ವೆರಿ 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 ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಹೌದಾ? ಸೊ ಈಗ ನೋಡೋಣ ಫಸ್ಟ್ ಸೆಕೆಂಡ್ ಒನ್ ಏನಿದೆ ಅಂತ ಹೇಳಿ. ಸೆಕೆಂಡ್ ಒನ್ -5 -1. ಹೌದಾ? ಅದಾದ್ಮೇಲೆ 3 -5. ನೆಕ್ಸ್ಟ್ 5 2 ಅಂತ ಇದೆ. ಹೌದಾ? 5 2 ಅಂತ ಇದೆ. -5 -1 3 -5 5 2 ಅಂತ ಇದೆ. ಸೊ ಇದು x1 y1 x2 y2 x3 y3. ಹೌದಾ? ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಇವನು ಒಂದನ್ನ ನೀಟಾಗಿ ಕಲಿತ್ರಿ ಅಂದ್ರೆ ನೀವು ಬೇಕಾದ ಸಂಖ್ಯೆಗಳನ್ನ ಕೊಟ್ಟರು ಮಾಡಬಹುದು ಅಂತ ನಾನು ನಿಮಗೆ ಹೇಳೀನಿ. ಹೌದಾ? ಬಟ್ ನೀವ್ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಸ್ಟೆಪ್ ಅನ್ನ ತಗೊಂಡಾರು, ಅದಾದ್ಮೇಲೆ ಏನ್ ಮಾಡ್ಯಾರಂತ ನಿಮ್ಗೆ ಕನ್ಫ್ಯೂಸ್ ಆಗುವಂತ ಚಾನ್ಸು ಬಹಳ ಇರ್ತೈತಿ. ನೋಡಾಕ್ ಈಸಿ ಆದ್ರೂ ಎಕ್ಸಾಮ್ ಒಳಗ ಎಕ್ಸಾಮ್ ಟೆನ್ಷನ್ಗೆ ನಿಮ್ಗ ಇನ್ನೂ ಸ್ವಲ್ಪ ಈಸಿ ಇದ್ದಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಬರುದಿಲ್ಲ. ಹೌದಾ? ಸೊ ನೋಡೋ, ಸ್ವಲ್ಪ ನೀಟಾಗಿ ಕಾಮ್ ಆಗಿ ಮಾಡ್ರಿ. ಹೌದಾ? 1/2 ಇಲ್ಲೇ x1 ಅಂದ್ರೆ ಏನಿದೆ ನೋಡ್ರಿ, ಇಲ್ಲೇ -5. ಹೌದಾ? y2 ಅಂದ್ರೆ ಏನಿದೆ ನೋಡ್ರಿ, ಇಲ್ಲೇ -5 ಇದೆ. ಕರೆಕ್ಟಾ? ಅದಾದ್ಮೇಲೆ ಮೈನಸ್ y3 ಅಂದ್ರೆ ಏನಿದೆ? ಇಲ್ಲಿದೆ ನೋಡ್ರಿ, y3 2 ಅಂತ ಇದೆ. ಹೌದಾ? ಪ್ಲಸ್ x2 ಅಂದ್ರೆ ಏನಿದೆ ನೋಡ್ರಿ, ಇಲ್ಲೇ 3. ಅದಾದ್ಮೇಲೆ y3 ಅಂದ್ರೆ ಏನಿದೆ? 2 ಮೈನಸ್ y1 ಅಂದ್ರೆ ಏನಿದೆ? -1 ಇರೋದ್ರಿಂದ ನಾನು ಅದನ್ನ ಬ್ರಾಕೆಟ್ ಹಾಕಿದೆ. ಮೈನಸ್ ಇದ್ದಾಗ ನಾವು ತಪ್ಪುವಂತಹ ಚಾನ್ಸು ಬಾಳಿದೆ. ಹೌದಾ? ಪ್ಲಸ್ x3 ಅಂದ್ರೆ ಏನಿದೆ? 5. ನೆಕ್ಸ್ಟ್ y1 ಅಂದ್ರೆ ಏನಿದೆ? -1 ಮೈನಸ್ y2 ಅಂದ್ರೆ ಏನಿದೆ ನೋಡ್ರಿ, ಇಲ್ಲೇ y2 ಅಂದ್ರ ಮೈನಸ್ ಇರೋದ್ರಿಂದ ನಾನು ಇದನ್ನ ಮತ್ತ ಬ್ರಾಕೆಟ್ ಒಳಗ ಮೈನಸ್ ಅನ್ನ ಬರದೆ. ಹೌದಾ? ಇದಿಷ್ಟು ನಮ್ಗೆ ಇದು ಒಂದು ಸ್ಟೆಪ್ ಅನ್ನ ನಾವು ನೀಟಾಗಿ ಇಲ್ಲಿ ಏನೇನ್ ಕೊಟ್ಟಾರಲ್ಲ ಅವನ್ನ ತುಂಬಿದ್ವಿ. ಹೌದಾ? ಇದು ನೆಕ್ಸ್ಟ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು? ಈಗ ಒಂದನ್ನ ಸಿಂಪ್ಲಿಫೈ ಮಾಡೋಣಂತ. -5. ಹೌದಾ? ಇಲ್ಲಿ ನೋಡ್ರಿ, ಸಜಾತಿಯ ಚಿಹ್ನೆಗಳು ಇರೋದ್ರಿಂದ ಇವನ್ ಏನ್ ಮಾಡ್ಬೇಕು? ನಾವು ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡಿ ಅದೇ ಚಿಹ್ನೆಯನ್ನ ಇಡ್ಬೇಕು. 5 + 2 ಎಷ್ಟಾಗತ್ ನೋಡ್ರಿ? 7. ಇದು ಮೈನಸ್ ಚಿಹ್ನೆ ಇರೋದ್ರಿಂದ ಇದನ್ನ ಮೈನಸ್ ಅಂತ ಇಡ್ರಿ. ಅದಾದ್ಮೇಲೆ +3. ಇಲ್ಲಿ ನೋಡ್ರಿ, 2 ಆಸ್ ಇಟ್ ಈಸ್
ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, ಪ್ಲಸ್ 1 ಆಗತ್ತ. ಇದು ಬ್ರಾಕೆಟ್ ಪ್ಲಸ್ 5 ಮೈನಸ್ 1 ಆಸ್ ಇಟ್ ಈಸ್ ಇದ್ರಿ. ಇಲ್ಲಿ ನೋಡ್ರಿ ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ 5 ಬ್ರಾಕೆಟ್ ಕ್ಲೋಸ್. ಕರೆಕ್ಟಾ? ನೆಕ್ಸ್ಟ್ 1/2. ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, ಪ್ಲಸ್ ಆಯ್ತು. ಹೌದಾ? ಪ್ಲಸ್ 5 7 35 ಪ್ಲಸ್ 3 ಇಂಟು 2 ಪ್ಲಸ್ 1 ಎಷ್ಟಾಯ್ತು, 3 ಪ್ಲಸ್ 5. ಇಲ್ಲಿ ನೋಡ್ರಿ -1 ಪ್ಲಸ್ 5 ಇದೆ ಅಂದ್ರೆ ಯಾವ ಚಿಹ್ನೆಗಳಾದವು, ವಿಜಾತಿಯ ಚಿಹ್ನೆಗಳಾದವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆಯನ್ನ ಇಡ್ಬೇಕು. -1 ಪ್ಲಸ್ 5 ಆದ್ರೆ ಎಷ್ಟಾಗತ್ ನೋಡ್ರಿ, 4. ಹೌದಾ? ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ನಾವು ಬರೀದೇ ಇದ್ರು ನಡೀತೈತಿ. ಅಂದ್ರ ಅದು ಯಾವಾಗಿದ್ರು ಪ್ಲಸ್ ಇದ್ದೇ ಇರ್ತೈತಿ. ಅರ್ಥ ಆಯ್ತು ಇದು? ನೆಕ್ಸ್ಟ್ ಇಲ್ಲೊಂದು ಸ್ಟೆಪ್ ಅನ್ನ ರಬ್ ಮಾಡಬಹುದು ನಾನು, ಯಾಕಂದ್ರೆ ನಿಮ್ಗೆ ಇಲ್ಲೇ ಕಾಣಿಸೋದಿಲ್ಲ. ಹೌದಾ? ಇಲ್ಲಿ ನೋಡ್ರಿ 1/2. ಹೌದಾ? 35. ಇಲ್ಲಿ ನೋಡ್ರಿ ಪ್ಲಸ್ 3 3 ಎಷ್ಟಾಗತ್ ನೋಡ್ರಿ, ಇದು 9. ನೆಕ್ಸ್ಟ್ 5 4 20. ಕರೆಕ್ಟಾ? 5 4 20. ಈಗ ನೋಡ್ರಿ 1/2 35 ಇಂಟು 20 ಎಷ್ಟಾಯ್ತು ನೋಡ್ರಿ, 55 ಆಯ್ತಾ? 55 ಇದೆಷ್ಟಾಯ್ತು ನೋಡ್ರಿ, 55 60 64 ಆಯ್ತು. ಅರ್ಥ ಆಗ್ತಾ ಇದೆ ನಿಮ್ಗ? 35 ಇಂಟು 20, 35 ಪ್ಲಸ್ 20 ಮಾಡ್ರಿ ಎಷ್ಟಾಗತ್ ನಿಮ್ಗ, 55 ಆಯ್ತಾ? ಹೌದಾ? 55 ಪ್ಲಸ್ 9 ಮಾಡಿದ್ರೆ ಎಷ್ಟಾಯ್ತು, 55 ಪ್ಲಸ್ 5 60. ನೆಕ್ಸ್ಟ್ ಉಳಿದಿರೋಂತ 4 ಎಷ್ಟಾಯ್ತು, 64 ಆಯ್ತು. ಅರ್ಥ ಆಯ್ತಾ ಇದು ನಾನು ಪ್ಲಸ್ ಮಾಡಿರೋದು? ಹೌದಾ? ನೆಕ್ಸ್ಟ್ 2 1 2 3 6 2 2 4. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ ಕೋಆರ್ಡಿನೇಟ್ಸ್ ಈಸ್ 32. 32 ಯೂನಿಟ್ಸ್ ಅಥವಾ ಮಾನಗಳು ಅಂತ ಬರೀಬೇಕು. ಚದರ್ ಮಾನಗಳು. ನೀವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬಹುದು, ಬಟ್ ಇಲ್ಲಿ ಕೋಆರ್ಡಿನೇಟ್ಸ್ ಒಳಗೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅದು ಗ್ರಾಫ್ ಒಳಗಿರ್ತಕ್ಕಂತಹ ತ್ರಿಭುಜದ ವಿಸ್ತೀರ್ಣ ಅಂದ್ರ ಕೋಆರ್ಡಿನೇಟಿಗೆ ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಿದು ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡು ಹಿಡಿಯೋದ್ರಿಂದ ಇದಕ್ಕ ಸೆಂಟಿಮೀಟರ್ ಸ್ಕ್ವೇರ್ ಆಗ್ಲಿ ಮೀಟರ್ ಸ್ಕ್ವೇರ್ ಆಗ್ಲಿ ಬರುವುದಿಲ್ಲ. ಒಂದೇ ಯೂನಿಟ್ ಏನಂದ್ರ ನೀವು ಈ ರೀತಿ ಬರ್ದಾಗ ಇದ್ರ ಮುಂದ ಚದರ್ಮಾನಗಳು. ಚದರ್ಮಾನಗಳು. ಬಾಳ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತೀರಿ ಅಂದ್ರ ಈ ಯೂನಿಟ್ ಅನ್ನ ಬರೆಯೋದೇ ಇಲ್ಲ. ಇದಷ್ಟೇ ಅಲ್ಲ, ಇನ್ನು ಯಾವುದೇ ಪ್ರಾಬ್ಲಮ್ಸ್ ಗಳನ್ನ ತಗೋರಿ, ಅಲ್ಲಿ ಏನಾದ್ರೂ ಯೂನಿಟ್ಸ್ ಬರೆಯುವಂತಹದ್ದು ಇತ್ತು ಅಂದ್ರ ನಾವು ನೆನಪು ಮಾಡಿ ಬರಿಲೇಬೇಕು. ಇಲ್ಲ ಅಂದ್ರೆ ಇದಿಷ್ಟಕ್ಕ ನಿಮಗ ಮಾರ್ಕ್ಸ್ ಒಂದ್ ಹಾಫ್ ಮಾರ್ಕ್ಸ್ ಕಳ್ಕೊಳ್ಳುವಂತಹ ಚಾನ್ಸು ಬಹಳ ಇರ್ತೈತಿ. ಅಂದ್ರೆ ಡಿಪೆಂಡಿಂಗ್ ಅಪಾನ್ ಅವ್ರ ಎಕ್ಸಾಮ್ ಯಾವ ರೀತಿ ಚೆಕ್ ಮಾಡ್ತಿರ್ತಾರ. ನೀವು ಏನೋ ಹೋಗ್ಲಿ ಬಿಡಂತ ಬಿಟ್ರು ಬಿಡ್ಬೋದು. ಇಲ್ಲ ಅಂದ್ರ ಎಲ್ಲವನ್ನು ನೀಟಾಗಿ ಚೆಕ್ ಮಾಡೋರಿದ್ರೆ ಇದನ್ನ ನಿಮಗ ಮತ್ತಿಲ್ಲಿ ಅರ್ಧ ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತ ಚಾನ್ಸ್ ಇರ್ತೈತಿ. ಅದಕ್ಕೆ ಅಂತವಕ್ಕೆ ಅವಕಾಶ ಮಾಡಿ ಕೊಡದೇ ಇರುವಾಗೆ ನೀಟಾಗಿ ನಾವು ಬರುದು ಅದ್ರದ್ದು ಏನೇ ಯೂನಿಟ್ಸ್ ಇದ್ರು ಬರಿಬೇಕು. ಎಸ್ಪೆಷಲಿ ನೀವು 10th ಇರೋದ್ರಿಂದ ನಾನು ಇಷ್ಟ ಹೇಳ್ತಾ ಇರೋದು, ನೀಟಾಗಿ ನಿಮ್ ಪೇಪರ್ ನೀಟ್ ಆಗಿರ್ಬೇಕು. ಎಲ್ಲಿನೂ ಒಂದ್ ಮಾರ್ಕ್ಸ್ ಮಿಸ್ ಆಗದ ಹಾಗೆ ನೋಡ್ಕೋಬೇಕು. ಹೌದಾ? ಸೊ ಇದೇನಿತ್ತು 32 ಚದರ್ ಮಾನಗಳು. ಅರ್ಥ ಆಯ್ತು ಇದು? ಇದೇನಿಲ್ಲ, ಜಸ್ಟ್ ಈ ಫಾರ್ಮುಲಾ ಗೊತ್ತಿರ್ಬೇಕು ನಮ್ಗ. ಇದನ್ನು ನೀವು ಭಯಪಟ್ಟು ಹಾಕುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನು ಟೆಕ್ನಿಕಲಿ ಇದನ್ನ ಬರೆದು ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನ x1 y1 x2 y2 x3 y3 ಜಾಗದೊಳಗ ತುಂಬಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗ ಆ ತ್ರಿಭುಜದ ವಿಸ್ತೀರ್ಣ, ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟಂತಹ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಈಸಿಲಿ ಕಂಡುಹಿಡಿಬಹುದು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಮೇನ್. ಕೆಳಗಿನ ಪ್ರತಿಯೊಂದರಲ್ಲಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ, ಆ ಪಾಯಿಂಟ್ ಅನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಸರಳ ರೇಖಾಗತವಾಗಿದ್ದರೆ ಕೆಯ ಬೆಲೆಯನ್ನ ಕಂಡುಹಿಡಿಯಿರಿ. ಕೆಯ ಬೆಲೆಯನ್ನ ಕಂಡುಹಿಡಿಯಿರಿ. ಇದು ಸೆಕೆಂಡ್ ಮೇನ್ ಒಳಗ ಫಸ್ಟ್ ಒನ್ ಇದು. ಹೌದಾ? ಫಸ್ಟ್ ಒನ್.
ಇದು ಕೂಡ ನಿಮಗ ವೆರಿ 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 ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸ್. 2 ಮಾರ್ಕ್ಸಿಗಂತೂ ಕೇಳುವುದು ರೇರ್, ಎಲ್ಲೋ ಒಂದ್ ಕಡೆ ಕೇಳ್ತಾ ಇರ್ತಾರೋ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ಗ 3 ಮಾರ್ಕ್ಸಿಗೆ ಕೇಳುವಂತಹ ಚಾನ್ಸು ಬಾಳಿದೆ. ಹೌದಾ? 2 ಮಾರ್ಕ್ಸಿಗೆ, ಸಾರಿ 3 ಮಾರ್ಕ್ಸಿಗೆ ವೆರಿ 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 ಇಂಪಾರ್ಟೆಂಟ್ ಇದು. 2 ಮಾರ್ಕ್ಸಿಗೆ ಯಾವಾಗಾದ್ರೂ ಕೇಳಬಹುದು, ಬಟ್ ಕೇಳಿ ಎಲ್ಲೇ ಒಂದೊಂದ್ ಕಡೆ ಕ್ವಶನ್ ಪೇಪರ್ ಒಳಗೆ ಕೇಳ್ಯಾರ, ಇಲ್ಲ ಅಂತ ಇಲ್ಲ. ಬಟ್ ಆಲ್ಮೋಸ್ಟ್ 3 ಮಾರ್ಕ್ಸಿಗೆ ನಿಮಗ ಈ ಕೆ ಯ ವ್ಯಾಲ್ಯೂವನ್ನ ಕಂಡು ಹಿಡಿಯುವುದು ಬಹಳ ಕೇಳ್ತಿರ್ತಾರೆ. 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಯಾವ್ದಂದ್ರೆ ನಿಮ್ಗ ಭಾಗ ಪ್ರಮಾಣ ಸೂತ್ರ, ಸೆಕ್ಷನ್ ಫಾರ್ಮುಲಾ, ಅದಾದ್ಮೇಲೆ ಇದು ಯಾವ್ದು ಏರಿಯಾ ಆಫ್ ಟ್ರಯಾಂಗಲ್. ಇದು 3 ಮಾರ್ಕ್ಸಿಗಂತೂ ಇವೆರಡರೊಳಗಂತೂ ಕಂಪಲ್ಸರಿ ಕ್ವಶನ್ಸ್ ಅಂತೂ ಇರತೈತಿ. ಇದು ಯಾವ್ದು 3 ಮಾರ್ಕ್ಸ್ ಕ್ವಶನ್ ಗೆ. ಹೌದಾ? ನೆಕ್ಸ್ಟ್ ಇದು ಏನು ಕೆ ಯ ಬೆಲೆ ಅಂದ್ರ, ಇಲ್ಲಿ ನೋಡ್ರಿ ಫಸ್ಟ್ ನಾನು ಕ್ವಶನ್ ಬರೀತೀನಿ. ಫಸ್ಟ್ ಒನ್ 7 ಮೈನಸ್ 2. ಹೌದಾ? ಅದಾದ್ಮೇಲೆ 5 1. ಅದಾದ್ಮೇಲೆ 3k. ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗ, ಇಲ್ಲಿ ಏನಾಗಿದೆ ಅಂದ್ರ ಕೆ, ಇಲ್ಲೊಂದು ಸಂಖ್ಯೆಯನ್ನ ಕೊಟ್ಟಿಲ್ಲ ಅವರು. ಈ ಕೆ ಯ ವ್ಯಾಲ್ಯೂವನ್ನ ನಾವು ಕಂಡು ಹಿಡಿಬೇಕು. ಬಟ್ ಅಲ್ಲೊಂದು ಲೈನ್ ನಿಮಗ್ ಓದಿದೆ, ನಾನು ನೆನ್ಪಿಟ್ಕೋರಿ ಅಂತ ಹೇಳಿ. ಕೆಳಗಿನ ಪ್ರತಿಯೊಂದರಲ್ಲಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ. ಸರಳ ರೇಖಾಗತ ಅಂದ್ರ ಎಲ್ಲಾ ಬಿಂದುಗಳು ಒಂದೇ ಲೈನ್ ಒಳಗ, ಈಗ ತ್ರಿಭುಜ ಇದ್ದದ್ದು ಸೇಮ್ ಇದೇ ಲೈನ್ ಒಳಗ ಬಂತಪ್ಪ ಅಂದ್ರೆ ಇದಕ್ಕ ಸರಳ ರೇಖಾಗತ ಇದ್ದಾಗ ನಮಗೆ ಈ ತ್ರಿಭುಜದ ವಿಸ್ತೀರ್ಣ ಏನಾಗ್ಬಿಡ್ತೈತಿ, ಆಟೋಮೆಟಿಕ್ಲಿ 0 ಆಗ್ಬಿಡ್ತೈತಿ. ಅಂದ್ರೆ ಸರಳ ರೇಖಾಗತ. ಅಲ್ಲಿ ಸರಳ ರೇಖಾಗತ ಅಂದ್ರೆ ನಿಮ್ಗೆ ವಿಸ್ತೀರ್ಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲದು. ಈಗ ನೋಡ್ರಿ, ಇದೊಂದು ತ್ರಿಭುಜ ತೆಗ್ದಿವಿ ಅಂದ್ರೆ ಇದ್ರದ್ದು ನಾವು ಇಷ್ಟು ವಿಸ್ತೀರ್ಣವನ್ನ ಕಂಡು ಹಿಡಿಬಹುದಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಇದ್ದುಪ, ಇದು ಬಂದ್ ಇಲ್ಲೇ ಬಂತು, ಇದೆಲ್ಲಾ ಬರೋದ್ರಿಂದ ಇಲ್ಲಿ ಏನಾಗತ್ ನಮಗ್ ಹೇಳ್ರಿ, ಅದು ಆಟೋಮೆಟಿಕ್ಲಿ ಅದರದ್ದು ಆನ್ಸರ್ 0 ಬರ್ತೈತಿ. ಹೌದಾ? ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಕೂಡ ತೋರಿಸ್ತೇನೆ, ಅಂದ್ರೆ ನಿಮ್ಗೆ ಐಡಿಯಾ ಬರ್ತಿತ್ತದು ಯಾಕ ಸರಳ ರೇಖಾಗತ ಅಂದ್ರ ಅಂತ ಹೇಳಿ. ಸರಳ ರೇಖಾಗತ, ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಪಾಯಿಂಟ್ಸ್ ಅಂತ ಇದಾವು. ಇಲ್ಲಿ ನೋಡ್ರಿ, ಎಲ್ಲಾ ಸರಳ ರೇಖಾಗತವಾಗಿರ್ತಾವು. ಅಂದ್ರೆ ಇಲ್ಲಿ ಯಾವುದೇ ತ್ರಿಭುಜದ ನಮಗಿದೆ ಇಲ್ಲ. ಅಂದ್ರೆ ಇದೊಂದು ಮಾಡಿದ್ದು ಅಲ್ಲಿ. ಸೊ ಇಲ್ಲಿ ಏನಾಗಿದೆ, ನಿಮ್ಗೆ ಏರಿಯಾ 0 ಅಂತ ಬಂದಿದೆ ಅಂದ್ರೆ ಸರಳ ರೇಖಾಗತವಾಗಿದೆ ಅಂತ ಅರ್ಥ. ನಾ ಇನ್ನೊಂದು ನೆಕ್ಸ್ಟ್ ತೋರಿಸ್ಲಿ ನಿಮ್ಗ. ಈಗ ನೋಡ್ರಿ, ಇದ್ರದ್ದು ನಮ್ಗ ಈಗ ಈ ರೀತಿ ನಮಗೊಂದು ತ್ರಿಭುಜದ, ಇಲ್ಲಿ ನೋಡ್ರಿ ತ್ರಿಭುಜದ ಶೇಪ್ ಇತ್ತಪ್ಪ ಅಂದ್ರೆ ನಾನು ಇಲ್ಲಿದೇನ್ ನಾನೇನಿಲ್ಲಿ ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇದೆ ನೋಡಿ, ಅದ್ರದ್ದು ನಾನು ವಿಸ್ತೀರ್ಣವನ್ನ ಅಥವಾ ಏರಿಯಾವನ್ನ ಕಂಡು ಹಿಡಿಬೇಕಾಗ್ತೈತಿ. ಬಟ್ ಅದು ಸರಳ ರೇಖಾಗತ, ಎಲ್ಲಾ ಬಿಂದುಗಳು ಸೇಮ್ ಪಾಯಿಂಟ್ ಒಳಗೆ ಬಂದುವು ಅಂತಂದ್ರೆ ನಾವ್ ಏನ್ ಮಾಡ್ಬೇಕದು, ಅವಾಗ ಅದ್ರದ್ದು ಏರಿಯಾ 0 ಇರ್ತೈತಿ. ಸೊ ಇಲ್ಲಿ ಯಾವ ರೀತಿ 0 ಬರ್ತೈತೆ ಅಂತ ನೋಡ್ರಿ, ಇಲ್ಲಿ ಮೂವ್ ಪಾಯಿಂಟ್ಸ್ ಅಂತ ಒಂದ್ ಪಾಯಿಂಟ್ ಇದೆ ನೋಡ್ರಿ, ನಾನು ಅದನ್ನ ಕ್ಲಿಕ್ ಮಾಡ್ತಾ ಇರ್ತೀನಿ. ಹೌದಾ? ಅದು ನಾ ಹಂಗೆ ಕ್ಲಿಕ್ ಮಾಡ್ತಾ ಇರ್ತೇನೆ, ಒಂದು ಸಮ್ ಪಾಯಿಂಟಿಗೆ ಸರಳ ರೇಖಾಗತವಾಗಿ ಬರ್ತೈತೆ. ಅದು ನೋಡ್ತಾ ಇರಿ, ಕರೆಕ್ಟಾ? ಇಲ್ಲಿ ನೋಡ್ತೀರಿ, ಸರಳ ರೇಖಾಗತ. ಇಲ್ಲಿ ಎಲ್ಲಿನೂ ತ್ರಿಭುಜದ ಶೇಪ್ ಹೋಗ್ಬಿಡ್ತದ. ಮೂವ್ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತು, ಅಷ್ಟು ಪಾಯಿಂಟ್ಸ್ ಗಳು ಒಂದೇ ಲೈನ್ ಮೇಲೆ ಬಂದಿರೋದ್ರಿಂದ ಇಲ್ಲಿ ಏನಾಗಿತ್ತು, ನಮಗ 0 ಬಂತು. ಯಾವ ಬಿಂದುಗಳ ಮೇಲೆ ಬಂದಾಗ ನೋಡ್ರಿ, ಇಲ್ಲಿ 0 1 0 -4 ಇದ್ದು ಪಾಯಿಂಟ್ಸ್ ಇದ್ದಾಗ ನಮ್ಗೆ ಏನಾಗತ್ತವು, ಸರಳ ರೇಖಾಗತವಾಗಿದ್ವು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಈಗ ನೋಡ್ರಿ, ಮತ್ತೆ ನಾನು ಮೂವ್ ಪಾಯಿಂಟ್ಸ್ ಅಂತ ಕೊಡ್ತೇನೆ. ಹೌದಾ? ನೋಡ್ರಿ, ಹೌದಾ? ಈಗ ಮತ್ತೊಂದು ತ್ರಿಭುಜವನ್ನ ತಗೋತೇನೆ. ಇದೇ ರೀತಿ ನಾ ಮೂವ್ ಮಾಡ್ತಾ ಇರ್ತೇನೆ, ಅದು ಒಂದು ಸರ್ಟೆನ್ ಪಾಯಿಂಟ್ಸ್ಗೆ ಅಷ್ಟು ಸರಳ ರೇಖಾಗತವಾಗಿ ಬರ್ತಾವ. ಹೌದಾ? ಕರೆಕ್ಟಾ? ಇಲ್ಲಿ ನೋಡ್ತೀರಿ, ಎರಡೂ ಕೂಡ ನಮಗ ಇಲ್ಲೇ ಬಿಂದುಗಳು ಬಂದುವು. ಇಲ್ಲಿ ಏನಾಯ್ತು ಈ ಸಲ ನೋಡ್ರಿ, ಇಲ್ಲೇ ಆಗಲೇ ಇದ್ರೊಳಗೆ ಎಲ್ಲಾ ಎಕ್ಸ್ ವ್ಯಾಲ್ಯೂಗಳು 0 ಇದ್ವು, ಇಲ್ಲೇ y ವ್ಯಾಲ್ಯೂಗಳು 0 ಇದಾವ್. ಅರ್ಥ ಆಯ್ತಾ? ಅವಾಗಿದು ಸರಳ ರೇಖಾಗತವಾಗಿ ಬರ್ತಾವು. ಸರಳ ರೇಖಾಗತ ಇದ್ದು ಅಂದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಅದ್ರದ್ದು ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ತ್ರಿಭುಜದ ವಿಸ್ತೀರ್ಣ ಅನ್ನೋದು ನಮಗ್ ಏನಾಗತ್ತ, 0 ಆಗತ್ತ. ನಿಮಗ ಆ ಪಾಯಿಂಟ್ ನೆನಪಿರ್ಬೇಕು. ಸರಳ ರೇಖಾಗತ ಅಂದ್ರ
ಸ್ಟ್ರೇಟ್ ಲೈನ್ ಅದು ಇತ್ತಪ್ಪ ಅಂತಂದ್ರೆ ಎಲ್ಲಾ ಪಾಯಿಂಟ್ಗಳು ಒಂದೇ ಬಿಂದುವಿನಲ್ಲಿ ಅಥವಾ ಎಕ್ಸ್ ಅಕ್ಷದ ಮೇಲೆ ಅಥವಾ ವಾಯ್ ಅಕ್ಷ 0 ಇತ್ತಪ್ಪ ಅಂದ್ರೆ ಅಲ್ಲಿ ನಮಗ ಏರಿಯಾ ಆಫ್ ಟ್ರಯಾಂಗಲ್ 0 ಬರುವಂತಹ ಚಾನ್ಸ್ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ, ಇದು ಅರ್ಥ ಆಯ್ತು. ಇನ್ನೊಂದು ನೋಡೋಣ. ಇಲ್ಲಿ ನೋಡ್ರಿ, ಇದು ಜಸ್ಟ್ ಮೂವ್. ಇಲ್ಲಿ ನೋಡ್ರಿ, ಇಲ್ಲಿ ಕೋಆರ್ಡಿನೇಟ್ಸ್ ಗಳು ಇಲ್ಲಿ 0 ಇದಾವೆ, ಇಲ್ಲಿ 1 ಇದೆ. ಇನ್ನೊಂದ್ ಸ್ವಲ್ಪ ಮೂವ್ ಮಾಡ್ತೇನೆ ನೋಡ್ರಿ ನಾನು. ಕರೆಕ್ಟಾ? ಇಲ್ಲಿ 2 0 ಆದ್ವು. ಇದು -2 -5 ಬಂದಾಗ ನಮ್ಗೆ ಏನಾಯ್ತು ಇಲ್ಲೇ ಹೇಳ್ರಿ, ಇದೊಂದು ಸ್ಟ್ರೇಟ್ ಲೈನ್ ಬರೋದ್ರಿಂದ ಇಲ್ಲೇ ನಮಗ ಸರಳ ರೇಖಾಗತ ಆಗಿದ್ದರಿಂದ ಇಲ್ಲೇ ಏರಿಯಾ 0 ಆಯ್ತು. ನಮ್ದು ಆನ್ಸರ್ ಕರೆಕ್ಟ್ ಬಂತು. ಇಲ್ಲಿ ನಾವು ಏನು ಮಾಡುವಂತ ಅವಶ್ಯ ಇಲ್ಲ, ಜಸ್ಟ್ ಮೂವ್ ಪಾಯಿಂಟ್ಸ್ ಅಂದ್ರ ಪಾಯಿಂಟ್ಸ್ ಗಳನ್ನ ಮೂವ್ ಮಾಡ್ತಾ ಮಾಡ್ತಾ ಹೋದಂಗ ಒಂದು ಸರ್ಟೇನ್ ಟೈಮಿಗೆ ಅವೆಲ್ಲವೂ ಸ್ಟ್ರೇಟ್ ಲೈನ್ ಮೇಲೆ ಬರ್ತಾವು. ಅವಾಗ ನಮಗದು ಏರಿಯಾ ಆಫ್ ಟ್ರಯಾಂಗಲ್ 0 ಬರ್ತದಂತ ಅರ್ಥ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಅರ್ಥ ಆಯ್ತು ಇದು ಸರಳ ರೇಖಾಗತ ಅಂತಂದ್ರ. ಈಗ ಸರಳ ರೇಖಾಗತ ಅಂದ್ರ ಅರ್ಥ ಆಯ್ತು ನಿಮ್ಗ. ಆನ್ಸರ್ 0. ಇಷ್ಟೊತ್ತವರೆಗೂ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಆನ್ಸರ್ ಅನ್ನ ಕಂಡು ಹಿಡಿತಾ ಇದ್ದೀವಿ, ಎ ಈಕ್ವಲ್ ಟು ಕಂಡು ಹಿಡಿತಾ ಇದ್ವಿ. ಬಟ್ ಇಲ್ಲಿ ಏನಾಗತ್ತ, ನಮ್ಗ ಆಲ್ರೆಡಿ ಆನ್ಸರ್ 0 ಅಂತ ಗೊತ್ತು. ಬಟ್ ಇಲ್ಲೊಂದು ಪಾಯಿಂಟ್ ಕೊಟ್ಟಾರ ನೋಡ್ರಿ, ಇಲ್ಲಿ ಈ ಕೆ ವ್ಯಾಲ್ಯೂವನ್ನ ನಾವು ಕಂಡು ಹಿಡಿಬೇಕು. ಕೆ ಯ ವ್ಯಾಲ್ಯೂವನ್ನ ಕಂಡು ಹಿಡಿಬೇಕು. ಸೊ ಯಾವ ರೀತಿ ಮಾಡೋಣ ಅಂತ ಇವಾಗ ನೋಡೋಣ. ಸ್ವಲ್ಪ ಪ್ರಾಬ್ಲಮ್ಸ್ ಗಳು ದೊಡ್ಡದಿರೋದ್ರಿಂದ ನಾನು ಸ್ವಲ್ಪ ಒಂದು ಲೈನ್ ಹಾಕಿ ಮಾಡ್ತೇನೆ ನೋಡಿ ಇಲ್ಲಿಂದ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/2. ಹೌದಾ? ಇಲ್ಲಿ ನೋಡ್ರಿ, x1 y2 ಮೈನಸ್ y3. ಹೌದಾ? ಜಾಗ ಸಾಲು ಹೋದಿಲ್ಲ. ಹೌದಾ? ನೆಕ್ಸ್ಟ್ ಪ್ಲಸ್ x2, ಅದಾದ್ಮೇಲೆ y3 ಮೈನಸ್ y1. ಹೌದಾ? ಪ್ಲಸ್ x3 y1 ಮೈನಸ್ y2. y1 ಮೈನಸ್ y2 ಅಂತ ಬಂತು. x1 y2 ಮೈನಸ್ y3, x2 y3 ಮೈನಸ್ y1, x3 1 2. ಹೌದಾ? 3 1 2 2 3 1 1 2 3 1 2 3. ಹೌದಾ? ಕರೆಕ್ಟ್ ಆಯ್ತು. ಇದ ಇವಾಗ ಇಲ್ಲೇ ನೀವು ಗುರ್ತಿಸ್ಕೊರಿ ಇದನ್ನ. x1 y1, x2 y2, x3 y3, x3 y3 ಅಂತ ಇದೆ. ಹೌದಾ? ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಆಲ್ರೆಡಿ 0 ಅಂತ ಬಂದಿದೆ ನಮಗ. 1/2. ಇಲ್ಲಿ ನೋಡ್ರಿ, x1 ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ 7. ಹೌದಾ? ಇಂಟು y2 ಅಂದ್ರೆ ಏನಿದೆ ನೋಡ್ರಿ 1 ಮೈನಸ್ y3 ಅಂದ್ರೆ ಏನಿದೆ ಇಲ್ಲಿ k ಇದೆ. ಹೌದಾ? ಪ್ಲಸ್ x2 ಅಂದ್ರ 5, y3 ಅಂದ್ರೆ ಏನಿದೆ 3. ಸಾರಿ, y3 ಅಂದ್ರ k ಇದೆ. ಮೈನಸ್ y1 ಅಂದ್ರೆ ಏನಿದೆ ಇಲ್ಲಿ -2 ಅಂತ ಇದೆ. ಹೌದಾ? ಪ್ಲಸ್ ಆಮೇಲೆ x3 ಏನಿದೆ 3, y1 ಅಂದ್ರೆ ಏನಿದೆ 7, ಮೈನಸ್ y2 ಅಂದ್ರೆ y2 1 ಅಂತ ಇದೆ. ಕರೆಕ್ಟಾ? ಸ್ವಲ್ಪ ನೀವು ಇಲ್ಲಿ ಇವನ್ ವ್ಯಾಲ್ಯೂಗಳನ್ನ ತುಂಬಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು. ಯಾಕಂದ್ರ 3 ಕೋಆರ್ಡಿನೇಟ್ಸ್ ಅಂದ್ರೆ ನಿರ್ದೇಶಾಂಕಗಳು, ಅದಕ್ಕೆ ಬಿಂದುಗಳು 6 ನಿರ್ದೇಶಾಂಕಗಳು ಇರೋದ್ರಿಂದ ನಮಗ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ಸ್ವಲ್ಪ ಅದಕ್ಕೆ ನಾನು ನಿಮಗೆ ಹೇಳುದು, ಕೂಲ್ ಆಗಿ ಕಾಮ್ ಆಗಿ ಇದನ್ನ ಏನು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಬೇಕು. ಇದು ಆಯ್ತು, ಭಾಗ ಪ್ರಮಾಣ ಸೂತ್ರ ಆಯ್ತು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ 0 1/2. ಹೌದಾ? 7 ಇದನ್ನ ಒಳಗ್ ಹಾಕೋಣಂತ. 7 ಅನ್ನ ಇಲ್ಲಿ 1 ಮೈನಸ್ ಕೆ ಅನ್ನ ನಮಗ್ ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಅವಾಗ ಈ 7 ಅನ್ನ ಒಳಗ್ ಹಾಕೋಣ. 7 1 7 ಮೈನಸ್ 7 ಇಂಟು ಕೆ 7k ಪ್ಲಸ್ 5 ಇಂಟು ಕೆ. ಸಾರಿ, ಇದನ್ನ ಫಸ್ಟ್ ಏನ್ ಮಾಡೋಣ, ಇಲ್ಲ ಹಿಂಗ್ ಮಾಡಿದ್ರು ಬರ್ತೈತಿ 5k. ಹೌದಾ? ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಐತಿದು. ಇಲ್ಲಿ ನೋಡ್ರಿ, ಪ್ಲಸ್ 5 2 10. ಹೌದಾ? ಪ್ಲಸ್ 3 ಇಂಟು 7 ಮೈನಸ್ 1 is 6. ಹೌದಾ? ಇಲ್ಲಿ ನೋಡ್ರಿ, 0 1/2. ಹೌದಾ? 7. ಇಲ್ಲಿ ನೋಡ್ರಿ, ಕೆ ಇಲ್ಲಿ ನೋಡ್ರಿ, ನಾ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವೆಲ್ಲಾ ವಿಜಾತೀಯ ಸಂಖ್ಯೆಗಳಾಗ್ತಾವು, ಅವಷ್ಟೇ ಸಜಾತೀಯ ಸಂಖ್ಯೆಗಳಾಗ್ತಾವು. ಸಜಾತೀಯ ಸಂಖ್ಯೆಗಳನ್ನಷ್ಟೇ ಕೂಡಿಸ್ಬೋದು, ಕಳಿಬಹುದು. ನಾವು ವಿಜಾತೀಯ ಸಂಖ್ಯೆಗಳನ್ನ, ಭಿನ್ನ ರಾಶಿಯನ್ನ ನೆನಪು ಮಾಡ್ಕೋರಿ. ಭಿನ್ನ ರಾಶಿಯ ಕಾನ್ಸೆಪ್ಟ್ ಒಳಗ ನಿಮಗ ವಿಜಾತೀಯ ಚಿಹ್ನೆಗಳಿದ್ರ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇದ್ರ ಬಗ್ಗೆ ಡಿಟೇಲ್ ಆಗಿ ನೀವು 8th ಕ್ಲಾಸ್ ಒಳಗ ಕಲ್ತಿದ್ದೀರಿ. ಹೌದಾ?
ಸೊ ಈಗ ಏನಾಗತ್ ನೋಡ್ರಿ, ವಿಜಾತಿಯ ಚಿಹ್ನೆಗಳದವು, ವಿಜಾತಿಯ ಚಿಹ್ನೆಗಳದವು, ಸಜಾತಿಯ ಬೀಜ ಪದಗಳದವು. ಅವಾಗ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 7 - 5 ಮಾಡಿದ್ರೆ ಎಷ್ಟು ಬಂತು, 2k ಬಂತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಬರದೆ +10 ಪ್ಲಸ್ 3 18. ಕರೆಕ್ಟಾ? ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ರಬ್ ಮಾಡ್ಬೋದು ನಾನು. ಹೌದಾ? ಇಲ್ಲಿ ನೋಡ್ರಿ, 0 = 1/2 ಬ್ರಾಕೆಟ್. ಇಲ್ಲಿ ನೋಡ್ರಿ 7, 10, 18 ಅನ್ನ ನಾನು ಏನ್ ಮಾಡ್ಬೋದು, ಕೂಡಿಸ್ಬೋದು. ಈ -2k ಅಲ್ಲೇ ಇರ್ಲಿ. ಹೌದಾ? -2k ಅಲ್ಲೇ ಇರ್ಲಿ. 18 + 10 ಎಷ್ಟಾಯ್ತು ಹೇಳ್ರಿ, 28. 28 ಇದೊಂದು ಎಷ್ಟಾಯ್ತು, 20. 28 ಇದ್ದು 28 30 35 ಆತ ನೋಡ್ರಿ. 7 14 ಇದೊಂದು 15 35 ಕರೆಕ್ಟ್ ಆಯ್ತು. ಹೌದಾ? ನೆಕ್ಸ್ಟ್ 0 = 1/2 -2k + 35 ಬಂತು ಇದು. ಸೊ ಈಗ ಇಲ್ಲಿ ಏನಾಗತ್ತ ನೋಡ್ರಿ, ಈಗ ನನ್ಗೆ ಏನಾದ್ರು ಇಲ್ಲಿ ನನ್ ಕಡ್ತಾ ಹೊಡಿಬಹುದಿತ್ತು. ಬಟ್ ಇಲ್ಲಿ ಏನಾಗತ್ತ, ಇಲ್ಲಿ ಹೊಡಿಬಹುದು, ಇಲ್ಲಿ ಹೊಡ್ಲಿಕ್ಕೆ ನಮಗ ಬರುದಿಲ್ಲ. ಸೊ ನಾವ್ ಏನ್ ಮಾಡ್ತೇನೆ, ಈ 2 ಅನ್ನ ಈ ಕಡೆ ನೋಡ್ರಿ. 0 × 2 ಮಾಡಿದ್ರ 0ನ -2k + 35 ಅಂತ ಬಂತು. 2 × 0 0 = -2k + 35. ಹೌದಾ? ಈಗ -2k ಇದ್ದದನ್ನ ಈ ಕಡೆ ತೊಂಬರ್ತೇನೆ ನಾನು. ಏನಾಯ್ತು ನೋಡ್ರಿ, -2k ಇದ್ದದ್ದು ಏನಾಯ್ತು, +2k = 35. therefore k = 35. ಯಾವ ವ್ಯಾಲ್ಯೂವನ್ನ ಕಂಡು ಹಿಡಿತಾ ಇದ್ದೀರಿ ಅದರ ಪಕ್ಕಕ್ಕಿರುವಂತಹ ಸಂಖ್ಯೆ. ಹೌದಾ? ಅದು ಏನಾಗ್ಬಿಡ್ತೈತಿ ನಮಗೆ ಆಟೋಮೆಟಿಕ್ಲಿ, ಇಲ್ಲಿ ಗುಣಾಕಾರ ಇದ್ದಿದ್ದು ಈ ಸೈಡ್ ಬಂತಂದ್ರ ಭಾಗಾಕಾರ ಆಗತ್ತ. ಸೊ 2 ಆಯ್ತು. ಹೌದಾ? 2 1 2 1 2. ಹೌದಾ? ಇಲ್ಲೇ 1 ಉಳಿತು, 15 ಆಯ್ತು. 2 7 14. 0.25 10. ಸೊ therefore k = ಎಷ್ಟು ಬಂತು ನಮಗ, 17.5 ಅಂತ ಬಂತು. 17.5. ಕರೆಕ್ಟಾ? ಅರ್ಥ ಆಯ್ತು ಇದು ಕೆ ವ್ಯಾಲ್ಯೂವನ್ನ ಯಾವ ರೀತಿ ಕಂಡು ಹಿಡಿಬೇಕಂತ ಹೇಳಿ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ. ಸೆಕೆಂಡ್ ಒನ್ 8 1. ಹೌದಾ? k -4 2 -5 2 -5 8 1 k -4 2 -5 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ, x1 y1 x2 y2 x3 y3. ಸ್ವಲ್ಪ ಹಿಂಗ್ ಬರ್ಕೊಂಡ್ಬಿಟ್ರಿ ಅಂದ್ರೆ ನಿಮಗ ತಪ್ಪುವಂತ ಚಾನ್ಸು ಇರುವುದಿಲ್ಲ. ಹೌದಾ? ಸೊ ಇಲ್ಲಿ ನೋಡ್ರಿ, a = 1/2. ಹೌದಾ? x1 3. ಹೌದಾ? y2 - y3 ಪ್ಲಸ್ x2, ಅದಾದ್ಮೇಲೆ y3 - y1. ಹೌದಾ? ಪ್ಲಸ್ x3 y1 - y2. ಹೌದಾ? 3 1 2 ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇ ಏರಿಯಾ ಅಂತೂ ಆಲ್ರೆಡಿ ಸರಳ ರೇಖಾಗತ ಅಂದ್ರೆ ನಮ್ಗೆ ಏನ್ ಬರ್ತೈತಿ ಆನ್ಸರ್, 0 ಅಂತ ಬರ್ತೈತಿ. 1/2. ಹೌದಾ? ಇಲ್ಲಿ ನೋಡ್ರಿ, x1 ಅಂದ್ರೆ ಏನಿದೆ, 8. ಹೌದಾ? y2 ಅಂದ್ರೆ ಏನಿದೆ, -4 y3 ಅಂದ್ರ -5. ಹೌದಾ? -5 ಪ್ಲಸ್ x2 ಅಂದ್ರೆ ಏನಿದೆ, k ಅಂತ ಇದೆ. ಅದಾದ್ಮೇಲೆ y3 ಅಂದ್ರ -5 ಮೈನಸ್ y1 ಅಂದ್ರೆ ಏನಿದೆ, ಇಲ್ಲಿ 1 ಇದೆ. ಹೌದಾ? ಕರೆಕ್ಟಾ?
ಇಲ್ಲಿ ನಿಮಗೆ ಯಾಕೆ ನಾನು ಗುರುತಿಸ್ಕೊರಿ ಅಂದ್ರ ಇಲ್ಲಿ ಏನ್ ನಾನು ವ್ಯಾಲ್ಯೂಗಳನ್ನ ಹಾಕುವಾಗ ನೀವು ಜಸ್ಟ್ ನೋಡಿದ್ರೆ ಸಾಕು y1 ಅನ್ನ ಹುಡುಕಿದ್ರ ಅಲ್ಲಿ ನಿಮ್ಗ ವ್ಯಾಲ್ಯೂಗಳು ಸಿಗ್ತಾವು. ಸೊ ಅದಕ್ಕೆ ನಾನು ಫಸ್ಟ್ ನೀವು ಅದನ್ನ ಗುರುತಿಸ್ಕೊರಿ ಅಂತ ಹೇಳೋದು. ಹೌದಾ? ನೆಕ್ಸ್ಟ್ ಪ್ಲಸ್ x3 ಅಂದ್ರ 2, 1 y1 ಅಂದ್ರೆ ಏನಾಗತ್ತ 1 ಮೈನಸ್ ಆಫ್ -4 ಯಾಕಂದ್ರ ಆಲ್ರೆಡಿ ಸೂತ್ರದೊಳಗ್ ಮೈನಸ್ ಇದೆ. ಆ ಸಂಖ್ಯೆ ಕೂಡ ನಮ್ಗ ಆ ನಿರ್ದೇಶಾಂಕ ಕೂಡ ನಮ್ಗ ಮೈನಸ್ ಇರೋದ್ರಿಂದ ಇದು. ಹೌದಾ? -4. ನೆಕ್ಸ್ಟ್ 0, 1/2, 8. ಹೌದಾ? ಇಲ್ಲಿ ನೋಡ್ರಿ -4 ಆಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ ಇಲ್ಲಿ +5. ಹೌದಾ? ಪ್ಲಸ್ ಕೆ. ಇಲ್ಲಿ ನೋಡ್ರಿ ಸಜಾತಿಯ ಚಿಹ್ನೆಗಳದಾವ ಇವು. ಹೌದಾ? ಸಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕೀಗ ಕೂಡಿಸ್ಬೇಕು. 5 + 1 ಎಷ್ಟಾಯ್ತು 6 ಆಯ್ತು. ಅದು ಆ ಚಿಹ್ನೆಗಳದ್ದು ಯಾವ್ದಿದೆ ಆ ಸಂಖ್ಯೆಗಳು ಸಜಾತಿಯ ಸಂಖ್ಯೆಗಳ ಚಿಹ್ನೆಗಳು ಮೈನಸ್ ಇರೋದ್ರಿಂದ ಇದು -6 + 2, 1 ಮೈನಸ್ ಇಂಟು ಮೈನಸ್ ಏನಾಗತ್ತ +4. ಹೌದಾ? ನೆಕ್ಸ್ಟ್ ಇಲ್ಲಿ ಕಾಣಿಸ್ತೈತೆ ಇಲ್ಲೋ ಜಸ್ಟ್ ನಾನು ಇಲ್ಲಿ ಮಾಡ್ತೇನೆ ನೋಡ್ರಿ. ಹೌದಾ? 0, 1/2, 8. ಹೌದಾ? ಇಲ್ಲಿ ನೋಡ್ರಿ ವಿಜಾತಿಯ ಚಿಹ್ನೆಗಳದಾವ ಇಲ್ಲೇ. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. 4 + 5 ಅಂದ್ರೆ ಎಷ್ಟಾಯ್ತು 1 ಬಂತು. ಅಂದ್ರ 5 - 4 ಮಾಡಿದಂಗ 1. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಮೈನಸ್ -6k ಪ್ಲಸ್ 2 ಎಷ್ಟಾಯ್ತು ನೋಡ್ರಿ ಇಲ್ಲೇ 4, 1 ಹೌದಲ್ಲ 5. ಯಾಕಂದ್ರ ಸಜಾತಿಯ ಚಿಹ್ನೆಗಳದಾವು. ನಾವು ಸಜಾತಿಯ ಚಿಹ್ನೆಗಳಿದ್ರೆ ಕೂಡಿಸ್ಬೇಕು. 0 = 1/2, 8 1 8 -6k ಪ್ಲಸ್ 2 5 10. ಹೌದಾ? ಇಲ್ಲಿ ನೋಡ್ರಿ 0 = 1/2. ಇಲ್ಲಿ ನೋಡ್ರಿ 8 ಮತ್ತು 10 ನಾವು ಕೂಡಿಸ್ಬೋದು ಅಥವಾ ಕಳಿಬಹುದು. ಯಾಕಂದ್ರೆ ಅವು ಸಜಾತಿಯ ಸಂಖ್ಯೆಗಳದವು. 18 -6k 6k ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಸ್ವಲ್ಪ ನಾನು ಈಗ ಕಟ್ಟ ಹೊಡಿಬೇಕಂದ್ರೆ ನಾನು ಇಲ್ಲಿ ಬರೀ 18 ಕಷ್ಟ ಹೊಡೆದ್ರೆ ಬರುವುದಿಲ್ಲ. ಯಾಕಂದ್ರೆ ಇದು ಬ್ರಾಕೆಟ್ ಒಳಗಿರೋದ್ರಿಂದ ಈ 2ರಿಂದ ನಾನು ಇಲ್ಲಿನೂ ಕಡ್ತಾ ಹೊಡಿಬೇಕು, ಇಲ್ಲಿನೂ ಕಡ್ತಾ ಹೊಡಿಬೇಕು. ಅಥವಾ ನಿಮ್ಗೆ ಇನ್ನೂ ಈಸಿ ವೇ ಹೇಳ್ಬೇಕಂದ್ರ ಈ 2ಅನ್ನ ಈ ಕಡೆ ಕಳಿಸ್ರಿ. ಸುಮ್ನೆ ಇಲ್ಲಿ ಕಡ್ತಾ ಹೊಡಿದು ನಿಮ್ಗ ಕನ್ಫ್ಯೂಸ್ ಆಗ್ತೈತಿ. 0 × a. ಹೌದಾ? 0 × 2 = 18 -6k. ಹೌದಾ? 0 ಆಯ್ತಿದ 0 × ಎನಿಥಿಂಗ್ 0 = 18 -6k. ಹೌದಾ? ಈ 6k ನ ಇದು ಮೈನಸ್ ಒಳಗಿರೋದ್ರಿಂದ ಯಾಕಂದ್ರೆ ನಾವು k ವ್ಯಾಲ್ಯೂವನ್ನ ಕಂಡು ಹಿಡಿಯೋದು ನಮಗ ಮೈನಸ್ ಒಳಗ್ ಬಂದ್ರ ಸುಮ್ನೆ ಕನ್ಫ್ಯೂಷನ್. ಅದನ್ನ ಆಲ್ಮೋಸ್ಟ್ ನಾವು ಆದಷ್ಟು ಪ್ಲಸ್ ಒಳಗ ಅಥವಾ ಪಾಸಿಟಿವ್ ಒಳಗ ಬರುವಂಗ ನಾವು ನೋಡ್ಕೋಬೇಕು. ಆದ್ರಿಂದ ಇದು -6 ಇದ್ದದನ್ನ ಈ ಸೈಡ್ ಕಳಿಸ್ರಿ. = ಈ ಕಡೆ ಬಂತಂದ್ರ 6k = 18. ಹೌದಾ? ಸೊ therefore k = 18/6. 18/6. 6 1s are 6 3s are. ಹೌದಾ? ಸೊ k = 3 ಬಂತು ನಮಗ. k = 3 ಅಂತ ಬಂತು. ಕರೆಕ್ಟಾ? ಸ್ವಲ್ಪ ನೋಡ್ರಿ ನೀವು. ಫಸ್ಟ್ ಒಂದು ಪ್ರಾಬ್ಲಮ್ ಎಷ್ಟು ಬಂತು ನಮಗ 17.5 ಅಂತ ಬಂತು. ನಿಮಗ ನಿರ್ದೇಶಾಂಕಗಳು ಅಷ್ಟು ದೊಡ್ಡ ಬರುವುದಿಲ್ಲ. ಅಥವಾ ಈ ಸಂಖ್ಯೆಗಳು ನಿಮ್ಗೆ ಏನಾಗ್ಯಾವ ಸ್ವಲ್ಪ ಮೈನಸ್ ವ್ಯಾಲ್ಯೂಗಳನ್ನ ಕಾಂಪ್ಲಿಕೇಶನ್ ಆಗಿ ಕೊಟ್ಟಾರು. ಎಕ್ಸಾಮ್ ಒಳಗೆ ಇನ್ನೂ ಸ್ವಲ್ಪ ಈಸಿ ಅಂದ್ರೆ ನಿಮ್ಗೆ ಸಣ್ಣ ಸಂಖ್ಯೆಗಳು ಮೈನಸ್ ವ್ಯಾಲ್ಯೂಗಳನ್ನ ಕಡಿಮೆ ಕೊಟ್ಟರು ಅಂದ್ರ ಇದು ಬಿಡಿಸೋದ ಲೆಂದಿ ಪ್ರೊಸೆಸ್ ಇರೋದ್ರಿಂದ ಇರೋ 3 ಮಾರ್ಕ್ಸಿಗೆ ನಿಮ್ಗ ಕ್ವಶನ್ ಒಳಗ ಅಂದ್ರೆ ಪೇಪರ್ ಒಳಗ ನಿಮ್ಗ ಟೈಮ್ ಸಾಲೋದಿಲ್ಲ. ಸೊ ಅದರಿಂದ ಇನ್ನೂ ಈಸಿ ಅಂತ ಕ್ವಶನ್ಸ್ ಗಳು ನಿಮ್ಗೆ ಬರ್ತಾವ್. ಬಟ್ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ 2. ಹೌದಾ?
ಕೆ ವ್ಯಾಲ್ಯೂ ಕಂಡು ಹಿಡಿದಾಗಿರ್ಬೋದು ಅಥವಾ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿದಾಗಿರ್ಬೋದು. ಹೌದಾ, ತಿಳಿತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. 3 -1 2 1 0 3 ಶೃಂಗ ಬಿಂದುಗಳನ್ನು ಹೊಂದಿರುವ ತ್ರಿಭುಜದ ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ತ್ರಿಭುಜ ಮತ್ತು ದತ್ತ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ. ಹೌದಾ, ಈ ಕ್ವಶನ್ ಅನ್ನ, ಇದು ಎಲ್ಲ ದೊಡ್ಡ ಪ್ರಾಬ್ಲಮ್ಸ್ ಗಳದಾವು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳು ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದು ಅಂತ ತಿಳ್ಕೊಂಡು ಇದ್ರ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.